ಉಡಕ್ಕಿಗಳನ್ನು 5 ಮನೆ ಹಾಕ್ಕೊಂಡು ಬಂದಿರತಕ್ಕಂತಹ ತಾಯಿ. ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ನಾರಿಯೂ ಕೂಡ ಮದುವೆ ಆದ ಕೂಡಲೇ ಆಕೆ ಗಂಡನ ಮನೆ ಬರುವಾಗ 5 ಮನೆ ಉಡಕ್ಕಿ ಹಾಕ್ಕೊಂಡೇ ಬರ್ತಾಳೆ. ಶಾಸ್ತ್ರ ಐತದೆ ವೀರಶೈವ ಧರ್ಮದಲ್ಲಿ. ಅದು ಅರ್ಥ ಹೀಗಿದೆ. ಅದು ಗಂಡನಿಗೆ ಯಾವುದೇ ಮಾದಲಾಂಬಿಕೆ ತನ್ನ ಕೈಯಿಂದ ದಾನವನ್ನು ಮಾಡುತ್ತಾ ಆ ಗಂಡನ ಮನೆಗೆ ಬರ್ತಾ ಇದ್ದಾಳೆ. ಬರುವಾಗ ಮಾದರಸನ ಮನೆಯೊಳಗೆ ಬಾಗೇವಾಡಿ ಒಳಗೆ ರಾಜನ ಮನೆ ಐಕಿ. ಆವಾಗ ರಾಜವೈಭವದಿಂದ ಆ ತಾಯಿ ಬಂಗಾರದ ಆಭರಣಗಳು ಮೈತುಂಬ ಮಹಾರಾಣಿಯಾಗಿ ಬರಬೇಕಲ್ಲ. ಆದರೆ ಅವ್ರ ಮನೆಯಾಗಿಲ್ಲ ಬಂಗಾರ, ಅಲ್ಲಿ ಇರ್ಲಕ್ಕಿಲ್ಲ. ಆದರೆ ಮಹಾರಾಜನೇ ಕೊಟ್ಟು ಕಳಿಸಿದ್ದ, ಹಂಗೆ ಬರಬಾರ್ದು, ನನ್ನ ಪತ್ನಿಯಾಗಳು ಮೈತುಂಬ ಬಂಗಾರ ಇರಬೇಕಂತ ಕೊಟ್ಟು ಕಳಿಸಿದ್ದ. ಬಂಗಾರವನ್ನು ಇಲ್ಲಿ ಹಾಕೋತಾರೆ ನೋಡ್ರಿ. ನಾನು ಕೆಲವರು ನೋಡಿನಿ, ದೊಡ್ಡ ದೊಡ್ಡ ಶ್ರೀಮಂತರ ಮದಿಗೆ ಹೋಗಿರ್ತೀವಿ ನಾವು. ಇದಕ್ಕೇನಂತಾರ ಗೊತ್ತಿಲ್ಲ, ವಂಕೆ ಅಂದ್ರೆ ಅದಕ್ಕೆ ಸರಿಗೆ ವಂಕೆ ಡಾಬಾ ಬಂಗಾರದು ಎಲ್ಲ ಕಿವ್ಯಾಗ ತಲೆಯಾಗ ಏನು ನೋಡಬಾರ್ದು ವೈಭವದಿಂದ ಬರ್ತಾಳೆ ಆ ತಾಯಿ. ಉಡಿಯಾಗದಾವು ಉಡಕ್ಕೆ ಸಾಮಾನ. ಹೊಸ್ಲಿ ಮ್ಯಾಗ ಒಂದು ಇದು ತುಂಬಿಡ್ತಾರೆ. ಸಸಿ ಮನ್ಯಾಗ ಕಾಲಿಡಾಗ ಏನು ತುಂಬಿಟ್ಟಿರ್ತಾರೆ ಅವ ಅದ್ದನಿಗೆ ಒಳಗೆ ತುಂಬಿಟ್ಟಿರ್ತಾರ. ಏನು ತುಂಬಿಟ್ಟಿರ್ತಾರೆ? ನೀವೆಲ್ಲ ಅದನ್ನು ಮಾಡೇ ಬಂದಿರಿ. ಅದನ್ನು ನಮ್ಮ ಮುಂದೆ ಮಾಡ್ಲಾರ್ದಿರುತ್ತೆ. ಸುಮ್ಮ ತಲೆನೇ ಹಾಕೋಲ್ರಿ, ಸುಮ್ಮನೆ ಕೂತಿರಿ. ನೀವೆಲ್ಲರೂ ಅದನ್ನು ಮಾಡತ್ತೀರಿ, ಮಾಡಲೇಬೇಕು, ಶಾಸ್ತ್ರದದು. ಅದ್ದನಿಗೆ ಯಾವ ಕಾಲ್ಯ ಬಡಿಬೇಕು ಅದನ್ನು ಎಲ್ಲರೂ ನೋಡ್ತಿರ್ತಾರೆ. ಬಾಗೇವಾಡಿ ಒಳಗೆ ಏನು ಬಲಗಾಲೆ ಹೊಡಿತಾಳೋ, ಏನೋ ಎಡಗಾಲೆ ಹೊಡಿತಾಳೋ, ಏನು ಎಡ ಆತಾಳೋ ಬಲ ಆತಾಳೋ ಮಹಾರಾಣಿ. ಆಕೆ ಸಂಸ್ಕಾರವಂತಲ್ಲ. ಅಕಸ್ಮಾತ್ ಅಪ್ಪಿತಪ್ಪಿ ಎಡಗಾಲ ಬಡಿದ್ರೆ ಯವ್ವ ನನ್ನ ಮನೆಗೆ ಬಂದು ಕೈ ತೆಗೆದು ಹೋಗ್ರಿ ನೋಡಮ್ಮ ಗಂಡನ ಮನೆ. ಕೈನೇ ಬೇಡ, ಎಡಗಾಲು ಬೇಡ, ಎಡಗೇನು ಬೇಡ, ಎಡಗಣ್ಣೂ ಬೇಡ. ಇದು ಭಾಳ ಸುಮಾರು ಅಂತೀವಲ್ಲ. ಸುಮಾರು ಅನ್ನೋದಿಲ್ಲ ಇಲ್ಲ, ಆದರೆ ಭಾವನೆದೊಳಗೆ ಐತಿದ್ದು ಸುಮಾರ. ಇದು ಕೆಟ್ಟ ಅನ್ನತಕ್ಕಂಥ ಅದು ಕಲ್ಪನೆದೊಳಗದ, ಪರಂತೂ ಅದು ಸುಮಾರಲ್ಲ. ಎಡಗೆ ಇರ್ದಿದ್ರೆ ಕೆಲಸ ನಡೆಯಂಗಿಲ್ಲ. ಅದು ಚಲೋನೆ. ಆ ತಾಯಿ ಸಂಸ್ಕಾರವಂತಿ. ಬಲಗಾಲಿಂದ ಅದ್ದನಿಗೆಯನ್ನು ಬಡ್ದು ಮನೆಯೊಳಗೆ ಬಂದು ಜಗಲಿ ಮ್ಯಾ ಬಂದು ಅವನ್ನ ಹಾಕಿ ಗಂಡಗೆ ನಮಸ್ಕಾರ ಮಾಡ್ತಾಳ ಮಾದಲಾಂಬಿಕೆ. ಆವಾಗ ಆರತಿಯನ್ನು ಏನು ಹೆಣ್ಮಕ್ಳು ಹಿಡಿತಾರೆ, ಏನು ಗಂಡು ಮಕ್ಕಳು ಹಿಡಿತಾರೆ? ಆರತಿ ತಟ್ಟಿ ಹೆಣ್ಮಕ್ಳು ಹಿಡಿತಾರೆ, ಏನು ಗಂಡು ಮಕ್ಕಳು ಹಿಡಿತಾರೆ? ಹೆಣ್ಮಕ್ಳು ಹಿಡಿತಾರೆ, ಗಂಡು ಮಕ್ಕಳು ಹಿಡಿತಾರೆ. ಆರತಿ ಬೆಳಗ್ಬೇಕಾದ್ರೆ ಈಗ ಲಕ್ಷ್ಮಿಗೆ ಆರತಿ ಬೆಳಗ್ಬೇಕಾಗ್ಯದ, ಈಗ ಮಲ್ಲಮ್ಮಗೆ ಆರತಿ ಬೆಳಗ್ಬೇಕಾಗ್ಯದ. ಗಂಡು ಮಕ್ಕಳು ಬೆಳಬೇಕು, ಹೆಣ್ಮಕ್ಳು ಬೆಳಬೇಕು. ಅದು ಲಗ್ನ ಆಗಿರ್ಬೇಕಂತ, ಹೌದಲ್ಲ ಅಂತ ಶಾಸ್ತ್ರ ಹೇಳ್ತದಿಲ್ಲ. ಅಪ್ಪಿ ತಪ್ಪಿ ಗಂಡು ಮಕ್ಕಳು ಬೆಳಗಂಗಿಲ್ಲ, ಹೆಣ್ಮಕ್ಳೇ ಬರೀತಾಳೆ ಮುತ್ತೈದಾಗಿರ್ತಕ್ಕಂಥವಳು. ಅದ್ರ ಮುತ್ತೈದೆ ಆರತಿ ಬೆಳಗ್ತಾರೆ. ಆರತಿಯನ್ನು ಯಾಕೆ ಬೆಳಗ್ತಾರೆ ಹೇಳ್ರಿ? ಸುಮ್ಮನೆ ಬೆಳಕೋತ ಹೊಂಟ್ರಿ ನೀವು. ಬೆಳಗೋದು ಅವ್ರು ಬೆಳಗ್ಯಾರಂತ ಅವ್ರು ಬೆಳಗೋದು, ಅವ್ರು ಬೆಳಗಂತ ಅವ್ರು ಬೆಳಕೊಳ್ತ ಯಾಕೆ? 2 ದೀಪ ಇರ್ತಾವೆ. ಆ ದೀಪದಿಂದ ಒಂದು ಎತ್ತರ ಅಂದಿರ್ತದೆ. ಅದಕ್ಕೇನಂತೀರಿ? 2 ದೀಪದ ಪಂಚಾರತಿಯಿಂದ ಒಂದು ಎತ್ತರಾಗಿರ್ತದೆ, ಅವಕ್ರಕ್ಕಿಂತ ಎತ್ತರಾಗಿರ್ತದೆ. ಹಿಂಗೆ ಕಲಶ ತಂಬಿಗೆಲ್ಲ ಅದು ಎತ್ತರ ಆಗೈತಿ. 2 ದೀಪ ಯಾಕೆ ಹಚ್ಚಿರಿ ಅದ್ರೊಳಗೆ? 2 ದೀಪದವ. ಆ 2 ದೀಪ, ಒಂದು ತವರ ಮನೆಯ ದೀಪ, ಇನ್ನೊಂದು ಗಂಡನ ಮನೆಯ ದೀಪ. ಅವೆರಡು ಜ್ಯೋತಿ ಬೆಳಗಬೇಕಂತ ಅದಕ್ಕೆ ಆರತಿ ಬೆಳಗ್ತಾಳ. ಅಲ್ಲಿನೂ ಹೆಸರು ತರಬೇಕಾಗ್ಯದ, ಇಲ್ಲಿನೂ ಹೆಸರು ತರಬೇಕಾಗ್ಯದ. 2 ಜ್ಯೋತಿ, ಅವೆರಡೂ ದೀಪ ಅಂತಾವ, ಕಲಶ ತಂಬಿಗಂತವ. ನೀ ಎಷ್ಟು ಎತ್ತರ ಇದೆಯೋ ನಿನ್ನಕ್ಕಿಂತ ಎತ್ತರ ನಾವು ಬೆಳೀತಾ ಇದ್ದೀವಿ ಅಂತ ಆ 2 ದೀಪ ಜ್ಯೋತಿ ಹೇಳ್ತಾವ. ಆ ಕಲಶ ತಂಬಿಗೆ ನಾ ಮುಂದೆ ನಿಮ್ಮಂತ ಜ್ಯೋತಿ ಹತ್ತವ, ನಿನ್ಕಿಂತ ಎತ್ತರ ಬೆಳಿತೀವಿ ನಾವು ಅಂತ ಆ ಕಲಶ ತಂಬಿಗೆಗೆ ಕಾಂಪಿಟೇಷನ್ ಮಾಡ್ತಾವೆ 2 ದೀಪ. ಅದಕ್ಕೆ ತಾಯಿ ಕೈ ಒಳಗೆ ಕಲಶ ತಂಬಿಗೆ 2 ದೀಪ, ಒಂದು ಗಂಡನ ಮನೆದು, ಒಂದು ತವ್ರ ಮನೆ ದೀಪ. ಅವು ಅದಕ್ಕೆ ಆರತಿಯನ್ನು ಬೆಳಗ್ತಾಳ ಆರತಿ. ಅಂತಹ ಯಾವ ಮಾದಲಾಂಬಿಕೆ ಗಂಡನ ಮನೆಯ
ಮಾದರಸನ ಮನೆಗೆ ಬಂದ ಮೇಲೆ ಆ ತಾಯಿ ಮಹಾರಾಣಿಯಾಗಿ ಕೂಡಲಿಲ್ಲ. ಆತ ಮಲಗೆಲಸನ್ನು ಮಾಡ್ತಾ ಇದ್ದಾರೆ. ದಾಸ್ಯರು 4-6 ಮಂದಿ ಕೈ ಒಳಗೆ ದಾಸ್ಯರಿದ್ದರೂ ಕೂಡ ಮಾದಲಾಂಬಿಕೆ ಕೆಲಸ ಬಿಟ್ಟು ಆರಾಮ ಗಾದಿ ಮ್ಯಾ ಮಕ್ಕೊಳ್ಳಿಲ್ಲ. ಆತ ಬೆಳಗಿನ ಜಾವದೊಳಗೆ 5 ಗಂಟೆಗೆ ಹೇಳ್ತಾ ಇದ್ಲ ಆ ತಾಯಿ. 5 ಗಂಟೆ ಎದ್ದು ದಾಸ್ಯರಿನ ಏಳದ ಪೂರ್ವದಲ್ಲಿ ಎದ್ದು ಆಕೆ ತನ್ನ ಕೋಣೆಯನ್ನು ಕಸ ಹೊಡೆದು ಸ್ನಾನ ಮಾಡಿ ಪೂಜೆ ಮಾಡ್ತಾ ಇರ್ತಾಳೆ. ಮಾದಲಾಂಬಿಕೆ ಹಣಿಯಲ್ಲಿ ವಿಭೂತಿಯನ್ನು ಹಚ್ಕೊಂಡಿರ್ತಾಳೆ. ಮಾದಲಾಂಬಿಕೆ ಮಹಾರಾಣಿ ಸಂಸ್ಕಾರ ಮನೆಯೊಳಗೆ ಪಡೆದು ಬಂದಿದ್ಲು. ಅದಕ್ಕೆ ಸಂಸ್ಕಾರ ಬೇಕು. ಸಂಸ್ಕಾರಹೀನ ಪಶು ಸಮಾನ ಅಂತ. ಸಂಸ್ಕಾರ ಇರ್ಲಿಕ್ಕಂದ್ರೆ ದನ ಇದ್ದಂಗಂತ ಮನುಷ್ಯ. ಆ ಸಂಸ್ಕಾರ ಎಲ್ಲದಂದ್ರೆ ಪಡೇಕನೂರೊಳಗೆ ಐತಿ. ಅದು ಸಂಸ್ಕಾರ ಐತಿ, ಸಂಸ್ಕೃತಿ ಐತಿ. ಅವ್ರನ್ನೆಲ್ಲ ಹೆಂಗೆ ಕರಿತಿದ್ಲಂದ್ರೆ ಸ್ವತಃ ತನ್ನ ಸಿಂಹಾಸನವನ್ನು ಬಿಟ್ಟು ಆ ಊರಿನಲ್ಲಿ ಇರ್ತಕ್ಕಂಥ ತಾಯಿಗಳನ್ನು ಹೊಸ್ಲಿವರೆಗೆ ಬಂದು ಅವ್ರನ್ನ ಮನೆಗೆ ಕರ್ಕೊಂಡು ಹೋಗಿ ಕುಂಕುಮ ಹಚ್ಚಿ ಬಾಗಿನವನ್ನು ನೀಡಿ ಕಳಿಸ್ತಾ ಇದ್ಲ ಆ ತಾಯಿ ಪ್ರೀತಿಯಿಂದ ಹೆಣ್ಣುಮಕ್ಕಳಿಗೆ. ಚಲೋ ಉಡ್ಯಾಗ ಪಿತಾಂಬರ ಸೀರಿಟ್ಟು ಕಳಿಸ್ತಿದ್ಲು. ನೀವು ನನ್ನಂತೆ ಹೆಣ್ಣಲ್ಲವೇ, ನಾನೇನು ನಿಮಗಿಂತ ಹೆಚ್ಚಿನವಳು ನಾನಲ್ಲ. ನಿನ್ನಂತೆ ನಾನೇನು ಹೆಚ್ಚಿನವಳಲ್ಲ. ಬಂದಂಥ ಬಡವರು ಬರಲಿ, ಬಲ್ಲಿದವರು ಬರಲಿ, ಶ್ರೀಮಂತರು ಬರಲಿ, ಯಾರೇ ಬರಲಿ ಪ್ರೀತಿಯಿಂದ ಕರೆದು ಅವ್ರನ್ನ ಸಂತೈಸಿ ಮನೆಯೊಳಗೆ ಹಾಲು ಹಣ್ಣನ್ನು ಕೊಟ್ಟು ಪ್ರೀತಿಯಿಂದ ಉಣಿಸಿ ಕಳಿಸುವಂತಹ ಗುಣ ಆ ಮಾದಲಾಂಬಿಕೆಗೆ. ನಾವು ಊರಾಕೆ ಬಂದೆವು, ಎಲ್ಲರೂ ಪಾದ ಪೂಜೆ ಮಾಡಿದರು. ನಮ್ಮ ಭಕ್ತರೆಲ್ಲ ಬರೀ ಅಪ್ಪಗಳು ದೌಡ್ ಬರೀ ಹೊತ್ತಾಗ್ತದೆ ಅಂತ ಯಾರು ಬಿಡಂಗಿಲ್ಲ. ಅವರು ಪಾದ ಪೂಜೆ ಮಾಡತ್ತಾರೆ ಗುರುಗಳು ಮನೆಗೆ ಬಂದು. ಮಾದಲಾಂಬಿಕೆ ಮನೆಗೆ ಬಂದಂಥ ಅತಿಥಿಗಳಿಗೆ ಶರಣ ಸತ್ಪುರುಷರಿಗೆ ಪ್ರಸಾದವನ್ನು ಮಾಡಿ ತಾನೇ ನೀಡುತ್ತಿರ್ತಾಳೆ. ಹೇಳ್ತಾಳೆ, ಏನು ಹೇಳ್ತಾರಂದ್ರೆ, ಅನುಭವದಡಿ ವಿರತಿ ಎನ್ನುವಂಥ ಮಡಿಯನ್ನು ಉಟ್ಟು ಅರಿವೆಂಬ ಕೇತದ ಅರುವ ಜ್ಞಾನ ಅರಿವೆಂಬ ಬೆಂಕಿಯ ಕೊಟ್ಟು ಉಪ್ಪ, ಜೀರಿಗೆ, ಬೆಲ್ಲ, ಎಣ್ಣೆ ನೋಡ್ರಿ ಇವೆಲ್ಲ ಸಾಮಗ್ರಿಗಳು. ಯಾವ ಸಾಮಗ್ರಿ? ಪರವೆಂಬ ಇಂಥ ಯಾವ ಗಂಡನ ಮನೆಯಲ್ಲಿ ಬಂದಂಥ ಶರಣರಿಗೆ ಅನುಭವದ ಪ್ರಸಾದವನ್ನು ಭಕ್ತಿಯಿಂದ ಮಾಡ್ತಾ ಇದ್ದಾಳೆ. ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದೆ ಆಗಲೇ ಕರೆದವನ ನೀಡ ಹೊನ್ನಾಗಬಹುದಲ್ಲೇ ಬಂಗಾರವಾಗಬಹುದಲ್ಲವೇ ಅನ್ನುವಂತಹ ಮಾದಲಾಂಬಿಕೆಯ ಗಂಡನ ಮನೆಯಲ್ಲಿ ಬರ್ತಕ್ಕಂಥ ಅತಿಥಿ ಅಭ್ಯಾಗತರ ಸಂತ ಶರಣರಿಗೆಲ್ಲರಿಗೆ ಪ್ರೀತಿಯಿಂದ ಪ್ರಸಾದವನ್ನು ವಿನಿಯೋಗ ಮಾಡುತ್ತಾ ಸೇವೆಯನ್ನು ಮಾಡುತ್ತಿರುವಂಥ ಕಾಲದೊಳಗೆ ಅವಾಗ ಸತಿಯಾದವಳಲ್ಲಿ ಷಡ್ಭಾವ ಗುಣಗಳೇ ಇರಬೇಕಂತ. 6 ಗುಣಗಳು ಇರಬೇಕು. ಇಂಥ 6 ಗುಣಗಳನ್ನು ಅನುಷ್ಠಾನ ಮಾಡಿದಂಥ ಯಾರು ಮಾದಲಾಂಬಿಕೆ, ಷಡ್ಭಾವ ಗುಣಗಳು. ಷಡ್ಭಾವ ಗುಣಗಳು ಅಂತ ಕರೀತಾರೆ. ಅಂಥ 6 ಗುಣಗಳನ್ನು ಆ ತಾಯಿ ಅನುಷ್ಠಾನ ಮಾಡ್ತಾ ಇದ್ದಾಳೆ. ಆದರೆ ಒಂದು ಚಿಂತೆ ಮಾದಲಾಂಬಿಕೆಗೆ ಲಗ್ನಾದ ಮೇಲೆ 12 ವರ್ಷ ಕಳೆದು ಹೋದ ಮೇಲೆ ಒಂದು ಚಿಂತೆ ಮಾದಲಾಂಬಿಕೆಗೆ ಪ್ರಾಪ್ತಿಯಾಗ್ತದೆ. ಇಬ್ಬರು ಮಾದರಸ ಮಾದಲಾಂಬಿಕೆಗೆ ಬಾಗೇವಾಡಿ ಒಳಗೆ ಆ ಮಾದಲಾಂಬಿಕೆ ಅಂಥ ಭಕ್ತಿವಾನಳು ಮಹಾರಾಣಿ. ಅವ್ರ ಮನೆಗೆ ಯಾರೂ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದ್ರೆ ಈಕೆಗೆ ಮಕ್ಕಳಾಗಿಲ್ಲ, ಈಕಿನೇ ನೆಳ್ಳೆ ನಮ್ಮಾಗೆ ಬಿದ್ದರೆ ನಮಗೆ ಮಕ್ಕಳಾಗೋದಿಲ್ಲ ಅಂತ ಬಾಗೇವಾಡಿ ಒಳಗೆ ಯಾರೂ ಆಕಿನ ಮನೆಗೆ ಬರಲಿಲ್ಲ. ಆಕೆ ಹೊರಗೆ ಬಂದ್ರೆ ಈಕಿನ ನೆಳ್ಳು ಬೀಳ್ತದಂತ ಎಲ್ಲರೂ ಹಿಂದಕ್ಕೆ ಸರಿಯಾಗಿ ಹತ್ತಿದ್ರು. ಈಕಿನ ಆಡ್ಕೊಳ್ಳಾಕತ್ತಿದ್ರು. ಆಡ್ಕೊಳ್ಳೋರು ಭಾಳ ಮಂದಿ ಈಕಿನ ಆಡ್ಕೊಳ್ಳಾಕತ್ತಿದ್ರು. ಅಂಥ ಹೆಣ್ಮಗಳಿಗೆ ಆಡ್ಕೊಳ್ಳಾಕತ್ತಿದ್ರು. ಸಾಮಾನ್ಯರ ಪಾಡೇನು ಆಡ್ಕೊಳ್ಳೋರು ಇದ್ದವ್ರೆ ಜಗತ್ತಿನೊಳಗೆ ಆಗೋನಿದ್ರು ಈಗನೂ ಅದರ ಮುಂದೂ ಇರತ್ತಾರ. ಅದಕ್ಕೆ ಆಡ್ಕೊಳ್ಳೋರು ಬಾಯಾಗ ಏನು ಬಿತ್ತಂದ್ರೆ ಬೇನಕಾಯಿ ಅಂತ, ಆಡಿಸ್ಕೊಂಡವ್ರ ಬಾಯಿ ಒಳಗೆ ಬೆಲ್ಲ ಬಿತ್ತದ. ಅದಕ್ಕೆ ಆಡ್ಕೋಬಾರ್ದಂತ, ಇನ್ನೊಬ್ಬರದ್ದು ಆಡ್ಕೋಬಾರ್ದಂತ. ಮಹಾಪಾಪ ಮಾದಲಾಂಬಿಕೆ ಇವರ ಚುಚ್ಚಿಗಳ ನುಡಿಗಳನ್ನು ಆಡೋದು ನೋಡಿ ಆಕೆ ನೆಳ ಬೀಳಬಾರ್ದಂತೆ ಅವ ಹಿಂದಕ್ಕೆ ಸರಾಗಿ ಹತ್ತಿರಲ್ಲ. ಆ ತಾಯಿಗೆ ಭಾಳ ದುಃಖ ಆಗ್ತದೆ. ಮಾದಲಾಂಬಿಕೆಗೆ ಬಂದು ಗಂಡನಲ್ಲಿ ಅರಿಕೆ ಮಾಡ್ಕೋಯ್ತಾ ಇದ್ದಾಳೆ. ನನಗೆ ಮಕ್ಕಳಿಲ್ಲ ಅನ್ನುವಂಥ ಪಟ್ಟ 12 ವರ್ಷ ಆಗ್ಯದ, ನನಗೆ ಮಕ್ಕಳಿಲ್ಲ, ಆ ಶಿವನನ್ನು ನಾಮಸ್ಮರಣೆ ಮಾಡ್ತಾ ಇದ್ದೀವಿ, ನಮ್ಮ ಮಕ್ಕಳಿಲ್ಲ ಅಂತ ಗುಳು ಅಂತ ಗಂಡನ ಮುಂದೆ ಅಳುತ್ತಾ ಇರ್ತಾಳೆ. ಅವಾಗ ಮಾದರಸ ಸಮಾಧಾನ ತಾಳುವಂಥ ಮಾದಲಾಂಬಿಕೆಗೆ ಶಾಂತಿಯನ್ನು
ಹೇಳ್ತಾ ಇದ್ದಾನೆ ಅನ್ನುವಂಥ ಮಾತು ಬರ್ತಾ ಇದೆ. ಆ ತಾಯಿಗೆ ಮಕ್ಕಳ ಚಿಂತೆ ಅದ. ಆ ಮಕ್ಕಳ ಚಿಂತೆ ಹಂಗಾಕಿ ಪೂರೈಸ್ತಾಳೆ, ಎಲ್ಲಿ ಹೋಗ್ತಾಳೆ, ಏನು ಮಾಡ್ತಾಳೆ, ಯಾವ ಪ್ರಕಾರವಾಗಿ ಆಕೆ ಸಾಧನೆ ಮಾಡ್ತಾಳೆ ಮಾದಲಾಂಬಿಕೆ ಅನ್ನತಕ್ಕಂಥದ್ದು ನಾಳಿನ ದಿವಸದಲ್ಲಿ ನಾವು ನೋಡೋಣ ಅನ್ನುವಂಥ